ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಣಿ, ಗೌರಿ, ಜ್ಯೂಸ್ ತಗೊಂಬನ್ನಿ. ಇದೇನಿದು? ಬರೀ ಜ್ಯೂಸ್ ಅಷ್ಟೇನಾ? ಇದು ಶಿವ ಸರ್ ಮನೆ. ಇಲ್ಲಿ ಜ್ಯೂಸ್ನ ಬಿಟ್ಟು ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನೆನಪಿರ್ಲಿ. ಆಯ್ತು ಬಿಡಿ ಮೇಡಮ್, ಅದಕ್ಕೆ ಯಾಕೆ ನನ್ನ ಹೆಂಡತಿ ಬೈದಂಗೆ ಬೈತೀರಾ? ಈ ಅಪ್ಪನು ಹೆಂಡ್ತಿಗಳು ಬೈದ್ರು ಅಂತ ಊರು ತುಂಬ ಇವನೇ ಹೇಳ್ಕೊ ಬರ್ತಾನೆ. ಹೆಂಡ್ತಿಗಳಲ್ಲ ಸರ್, ಒಂದೇ ಹೆಂಡ್ತಿಗಳು. ಒಂದೇ ಹೆಂಡ್ತಿಗಳು? ಎಲ್ಲೋ ಏನೋ ಸಿಂಕ್ ಆಗ್ತಾ ಇಲ್ಲ. ಕರೆಕ್ಟ್ ಸರ್, ಈ ಅಪ್ಪನು ಎಲ್ಲೂ ಸಿಂಕ್ ಆಗಲ್ಲ. ಅದೇ ಕಡೆ ಶೇಪ್ನಲ್ಲಿ ಕಾಣಿಸ್ತಲ್ಲ. ರೆಡಿ ಆಗ್ತಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಗಿರ್ಜಮ್ಮ, ಬನ್ನಿ ಬನ್ನಿ. ಸ್ಕಂದ ಇದೆ, ಕೂತ್ಕೊಳ್ಳಿ ಸರ್. ಅಂಕಲ್ ಚೆನ್ನಾಗಿದ್ದೀರಾ? ಜ್ಯೂಸ್ ತಗೊಳ್ಳಿ. ಅಂತೂ ನಮ್ಮ ಶಿವು ಕಷ್ಟಪಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ. ನನ್ನ ಸರ್ವಿಸಲ್ಲಿ ನ್ಯಾಯವಾಗಿ ಪ್ರಮೋಷನ್ ತಗೊಳ್ಳೋರ್ನ ನೋಡೇ ಇರಲಿಲ್ಲ. ಶಿವು ಇಸ್ ಗ್ರೇಟ್. ಅವರು ಕೆಲಸನೇ ದೇವ್ರು ಅಂತ ಅನ್ಕೊಂಡಿದ್ದಾರೆ ಸರ್, ಅದಕ್ಕೆ ಇದೆಲ್ಲ ಆಗ್ತಿದೆ. ಅಷ್ಟೇ ಅಲ್ಲಮ್ಮ, ಇದಕ್ಕೆ ನಿನ್ನ ಸಹಕಾರನೂ ಮುಖ್ಯ. ಗಂಡನ ಯಶಸ್ಸನ್ನ ಸಹಿಸದೇ ಇರೋ ಹೆಂಡತಿರ ಮುಂದೆ ಗಂಡನ ಯಶಸ್ಸನ್ನ ನೋಡಿ ಖುಷಿ ಪಡ್ತಾ ಇದೆಯಲ್ಲ ನೀನು, ಯು ಆರ್ ಆಲ್ಸೋ ಎ ಗ್ರೇಟ್. ಎಕ್ಸ್ಕ್ಯೂಸ್ ಮೀ, ಅರ್ಜೆಂಟ್ ಕಾಲು, ಬರ್ತೀನಿ. ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಏನಯ್ಯ ಮಾಡ್ತಿದ್ಯಾ? ಅದೇ ಸರ್, ಈ ಹಾಳ ಶಿವಪ್ರಸಾದ್ ಅದೇನೋ ಪಾರ್ಟಿ ಅಂತ ಕರೆದಿದ್ದಾನಲ್ಲ, ಅಲ್ಲಿಗೆ ಬಂದಿದ್ದೀನಿ. ನೀವು ಬರಲ್ಲ ಅಂತ ಗೊತ್ತಾಗಿ ಬಹಳ ಖುಷಿ ಆಯ್ತು ಸರ್. ನಾನು ಬಂದಿದ್ದೀನಯ್ಯ, ಆದರೆ ರೋಡಲ್ಲಿ ನಿಂತಿದ್ದೀನಿ. ನೀವು ಬಂದಿದ್ದೀರಾ ಅಂತ ಗೊತ್ತಾಗಿ ಇನ್ನೂ ಖುಷಿ ಆಗ್ತಾ ಇದೆ ಸರ್ ಈಗ ನನಗೆ. ಏನು ಖುಷಿನೋ ಏನೋ. ಅಲ್ಲ ಕಣಯ್ಯ, ಆ ಶಿವಪ್ರಸಾದ್ ಮನೆಗೆ ನಾವು ಬರ್ಬೇಕು. ಅವನೇನು ದೊಡ್ಡ ಲಾರ್ಡ್ ಲಪಕ್ದಾಸ? ನನ್ನಂತ ಮ್ಯಾನೇಜರು ಆಫ್ಟರ್ ಆಲ್ ಎಂಪ್ಲಾಯಿ ಮನೆಗೆ ಬರದ? ಛೇ. ಹೌದು ಸರ್, ನಿಜ ನಿಜ ನಿಜ. ನೋಡು ಬಾಸ್ಕಿ, ನಾನಿವಾಗ ಮನೆಗೆ ಬರ್ತಾ ಇದ್ದೀನಿ. ಅಲ್ಲಿರೋ ಅಷ್ಟು ಜನ ಬಾಗ್ಲಲ್ಲಿ ನಿಂತು ನನ್ನನ್ನು ರಿಸೀವ್ ಮಾಡಬೇಕು, ರಾಜ ಮರ್ಯಾದೆಯಲ್ಲಿ ಕರಿಬೇಕು. ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು. ಇಲ್ಲದಿದ್ರೆ ನನಗೆ ಮರ್ಯಾದೆ ಇರಲ್ಲ. ಆ ಕೆಲಸ ನೀನು ಮಾಡಬೇಕು. ಸರ್, ನಾನು ನಿಮ್ಗೆ ರೀಚಿಂಗ್ ಝೋನ್ ಅಲ್ಲಿದ್ರು ಅಥವಾ ಕಾಲಲ್ಲಿದ್ರು ನೀವು ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಸರ್. ಬನ್ನಿ ಸರ್, ಬನ್ನಿ. ಈಗ ನೀವೇ ರಾಜ ಸರ್, ರಾಜ. ಬನ್ನಿ ಸರ್. ದಟ್ಸ್ ಮೈ ಬಾಯ್. ಓಕೆ, ಐ ಆಮ್ ಕಮಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮಾವ, ಬೇಗ ಬನ್ನಿ, ಎಲ್ರು ಬಂದಿದ್ದಾರೆ. ಬಂದಮ್ಮ. ಅಂತೂ ನನ್ನ ಮಗ ಕರೆದಿದ್ದಕ್ಕೆ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಯ್ತು. ಇನ್ನು ನಿಮ್ಮ ಮಕ್ಕಳೇ ಬಂದಿವಲ್ಲ ಅಂಕಲ್, ಗಿಫ್ಟ್ ಹಿಡ್ಕೊಂಡು ಕಾಯ್ತಾ ಇದೀವಿ. ರೀ, ಬೇಗ ಬನ್ರಿ, ಎಲ್ರು ಕಾಯ್ತಿದ್ದಾರೆ. ಬಾಬು, ನಾಗರಾಜ್ ಸರ್, ಮಾರ್ಗಿ ಮೇಡಮ್, ಅದು ನಮ್ಮ ಮ್ಯಾನೇಜರ್ ಡೀಲಿಂಗ್ ಸರ್. ಹೋಗ್ಬಿಟ್ರಾ? ಬಂದ್ಬಿಟ್ರು. ಬರ್ಲಿ. ಅವರು ಇಂಥ ಜಾಗಕ್ಕೆಲ್ಲ ಬರಲ್ಲ, ಬಂದಿದ್ದಾರೆ ಅಂದ್ರೆ ಅದವ್ರ ದೊಡ್ಡತನ. ನಾವ್ ಅವ್ರನ್ನ ಹಂಗೆ ವೆಲ್ಕಮ್ ಮಾಡಕ್ ಆಗಲ್ಲ. ನಾ ಏನ್ ಮಾಡ್ಬೇಕಪ್ಪ? ನಾವೆಲ್ಲ ಥ್ಯಾಂಕ್ ಯು ಶಿವಪ್ರಸಾದ್ಗಳಿಗೆ, 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 ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಶಿವಪ್ರಸಾದ್ಗಳಿಗೆ, ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಶಿವಪ್ರಸಾದ್ಗಳಿಗೆ, ಶಿವಪ್ರಸಾದ್ಗಳಿಗೆ, ಎಕ್ಸ್ಕ್ಯೂಸ್ ಮೀ, ಶಿವಪ್ರಸಾದ್ಗಳಿಗೆ, ಶಿವಪ್ರಸಾದ್ಗಳಿಗೆ, ಯಾರು ನಾನು ತಿರುಗಿ ನೋಡ್ತಾ ಇಲ್ವೇ? ಹೊಸ ಅಸಿಸ್ಟೆಂಟ್ ಮ್ಯಾನೇಜರ್ ಶಿವಪ್ರಸಾದ್ಗಳಿಗೆ. ಭಾಸ್ಕರು ಏನು ವ್ಯವಸ್ಥೆನೆ ಮಾಡಿದ್ರು. ಡಬ್ಬಾರ ನಮಗ ಪಾಸ್ಬುಕ್ ಎಂಟ್ರಿ ಮಾಡ್ಸೋಕೆ ಒಂದು ಗತ್ತಿರುತ್ತೆ, ಆದ್ರೆ ನನ್ನ ಎಂಟ್ರಿಗೆ ಒಂದು ಗತ್ತಿಲ್ದಂಗೆ ಆಗೋಯ್ತಲ್ಲ. ಸುಮ್ಮನೆ ಶಿವಪ್ರಸಾದ್ಗಳಿಗೆ ಇರಪ್ಪ, ಸಾಕು, ಸುಮ್ಮನೆ ಇರಪ್ಪ ನೀನು. ಎಕ್ಸ್ಕ್ಯೂಸ್ ಮೀ, ತಾವೆಲ್ಲ. ಓ ಸರ್, ನೀವೇ ಕಲೆ ನಿಂತಿದ್ದೀರಾ? ಬನ್ನಿ ಸರ್. ಮಿಸ್ಟರ್ ಶಿವಪ್ರಸಾದ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಪ್ಲೀಸ್ ಸಿಟ್ ಅಪ್ ಸರ್. ಎಲ್ಲರೂ ಕೂತ್ಕೊಳ್ಳಿ. ಗಿರಿ, ಇವ್ರಿಗೆಲ್ಲ ಊಟದ ವ್ಯವಸ್ಥೆ. ಶಿವಪ್ನೆ, ಊಟಗಳು ಆಮೇಲೆ ಮಾಡ್ಬೋದಪ್ಪ. ಈಗ ನೀನು ಅಸಿಸ್ಟೆಂಟ್ ಮ್ಯಾನೇಜರ್ಗಳಾಗಿರೋದಕ್ಕ ಅದೇ ಖುಷಿಗೆ ಒಂದು ಸ್ಪೀಚ್ ಕೊಡಪ್ಪ. ಇವರೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಪ್ಲೀಸ್. ನಮ್ಮ ಮ್ಯಾನೇಜರ್ ಸರ್ ಬಂದಿದ್ದಾರೆ, ನನ್ನ ಕೊಲೀಗ್ಸ್ ಎಲ್ಲ ಬಂದಿದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ.
ಒಬ್ಬ ಸೇಲ್ಸ್ಮನ್ನಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಾನಿವತ್ತು ಪ್ರಮೋಷನ್ ತೊಗೊಂಡಿದ್ದೀನಿ. ಇದ್ರ ಹಿಂದೆ ನನ್ನ ಶ್ರಮ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಖುಷಿ ಪಡ್ತಿದ್ಯಪ್ಪ ಶಿವಪ್ರಸಾದ? ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ಖುಷಿಗೆ ಬೆಂಕಿ ಬೀಳುತ್ತೆ. 3, 2, 1. ಓಹ್, ಬಾಸ್ ಫೋನ್ ಮಾಡ್ತಾ ಇದ್ದಾರೆ. ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕಿರ್ಬೇಕು. ಸರ್, ದೊಡ್ಡ ಬಾಸ್ ಕಾಲ್ ಮಾಡ್ತಾ ಇದ್ದಾರೆ, ರಿಸೀವ್ ಮಾಡಲ ಸರ್? ಹಲೋ ಸರ್, ಹೇಳಿ ಸರ್. ಸರ್ ಸರ್ ಏನು ಹೇಳ್ತಾ ಇದ್ದೀರಾ? ಸರ್ ಅಲ್ಲ, ನಾವೆಲ್ಲ ಮನೇಲಿ. ಸರ್ ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಅಲ್ಲ ಸರ್, ಅಷ್ಟೆಲ್ಲ ರಿಸರ್ಚ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಇವಾಗ ಹೀಗೆ ಹೇಳ್ತಾ ಇದ್ದೀರಲ್ಲ ಸರ್. ಸರ್ ನಿಮ್ದು ಅಮ್ಮಯ್ಯ ಅಂತೀನಿ ಸರ್. ರೀ ಏನಾಯ್ತು? ಸರ್ ಯಾರು ಸರ್ ನನ್ನ ಬಗ್ಗೆ ಆ ಥರ ಹೇಳಿದ್ದು? ಸರ್, ನಮ್ಮ ಮನೆದೇವ್ರು ನಮ್ಮ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್. ನಾನು ಬೇಕು ಅಂತ ಹಾಗೆ ಮಾಡಿಲ್ಲ ಸರ್. ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ರೀ ಯಾಕ್ರಿ, ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಇರು ಸರ್ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆದೆ ಅಂತ ಮನೇಲಿ ಎಲ್ಲರನ್ನೂ ಕರೆಸ್ಬಿಟ್ಟಿದ್ದೀನಿ ಸರ್. ಈ ಟೈಮಲ್ಲಿ ನೀವು ಹೀಗೆ ಹೇಳಿದ್ರೆ ಹೇಗೆ ಸರ್? ರೀ ನೀವ್ ಹೀಗೆ ಅಳ್ತಾ ಇದ್ರೆ ನಮ್ಗೆ ಏನು ಅಂತ ಗೊತ್ತಾಗುತ್ತೆ. ಹೇಳ್ರಿ ಏನಾಯ್ತು ಅಂತ. ಗಿರಿ, ಒಂದು ನಿಮಿಷ ಸುಮ್ಮನೆ ಇರೋ. ಸರ್ ನನ್ನ ಮಾತು ಕೇಳಿ. ಹಲೋ ಸರ್, ಹಲೋ ಸರ್, ಹಲೋ ಸರ್. ಹೇ ಶಿವು, ಏನಾಯ್ತು ಅಂತ ಹೇಳು. ನೀನೇ ಗಾಬರಿ ಆದ್ರೆ ನಮ್ಗೆಲ್ಲ ಹೇಗಾಗಬೇಕು ನೋಡು. ರೀ ಯಾಕ್ರಿ, ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಸ್ವಲ್ಪ ಸುಮ್ಮನೆ ಇರ್ತೀರ ಎಲ್ಲರೂ. ಸರ್, ಬಾಸ್ ಕಾಲ್ ಮಾಡಿ ಪ್ರಮೋಷನ್ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಹೇಳಿದ್ರ ಸರ್? ನಿಮ್ಮನ್ನೇ ಸರ್ ಕೇಳ್ತಾ ಇರೋದು, ಹೇಳಿ. ನನ್ಗೇನು ಬೇರೆ ಕೆಲಸ ಇಲ್ವನಯ್ಯ ನಿನ್ ಪ್ರಮೋಷನ್ ಕೊಕ್ಕೆ ಹಾಕಕ್ಕೆ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಸಾರು, ಫ್ಯಾಮಿಲಿಗಳೆಲ್ಲ ಇದ್ದಾವೆ, ಸ್ವಲ್ಪ ಸರಿಯಾಗಿ ಮಾತಾಡಿ ಸಾರು. ಅದಕ್ಕೆ ನಾನೇನೇ ಮಾಡ್ಲಿ? ನನ್ನನ್ನು ಕರೆದಿದ್ದು ಇವನ್ ತಪ್ಪು. ಅಸಿಸ್ಟೆಂಟ್ ಮ್ಯಾನೇಜರ್ ಅಂದು ಹುಡುಗಾಟನ? ಅದಕ್ಕೊಂದು ಯೋಗ್ಯತೆ ಬೇಕು. ನಿನ್ ಯೋಗ್ಯತೆ ಇಲ್ಲ, ಕೊಟ್ಟಿಲ್ಲ. ಸರ್ ದಯವಿಟ್ಟು ಹೀಗೆಲ್ಲ ಅವಮಾನ ಮಾಡಬೇಡಿ ಸರ್. ಹಗಲು ರಾತ್ರಿ ಕಷ್ಟಪಟ್ಟು ಊಟ ಮಾಡೋ ಗ್ಯಾಪಲ್ಲಿ, ನೀರು ಕುಡಿಯೋ ಗ್ಯಾಪಲ್ಲಿ, ಹೆಂಡತಿ ಮಕ್ಕಳ ಜೊತೆ ಮಾತಾಡೋ ಟೈಮನ್ನೆಲ್ಲ ಉಳಿಸಿ ಕಷ್ಟಪಟ್ಟು ರಿಸರ್ಚ್ ಮಾಡಿ ತಗೊಂಡಿರೋ ಪ್ರಮೋಷನ್ ಇದು. ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ ಹೆಂಗ್ ಸರ್ ಪ್ರಮೋಷನ್ ಕೊಡಲ್ಲ ಅಂತೀರಾ ನೀವು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.